ನೋಡಿ, ನಾನು ಸಚಿನ್ ಏನಿದ್ದಾನೆ, ಸಚಿನ್ ಅವರು ನನ್ನ ಕ್ಷೇತ್ರದವರು. ಕಾರ್ಯಕ್ಷೇತ್ರ ಕಲಬುರಗಿ ಆಗಿತ್ತು. ಆದರೆ ಇವತ್ತು ಈ ದುರ್ಘಟನೆ ಆದಮೇಲೆ ನಾನು ಹೋಗಿ ಅವರ ಪರಿವಾರದವರಿಗೆ ಭೇಟಿಯಾಗಿದ್ದೇನೆ. ನನ್ನ ಜೊತೆ ಬಹಳ ಕೂಲಂಕುಷವಾಗಿ ಬಹಳ ಅವರು ಮಾತನಾಡಿದ್ದಾರೆ. ನಾನು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಿ, ಗೃಹ ಮಂತ್ರಿಗಳಿಗೆ ವಿನಂತಿ ಮಾಡಿ, ಇವತ್ತು ಏನು ಸ್ವತಂತ್ರವಾಗಿ ಸಿಒಡಿ ತನಿಖೆ ಮಾಡಿಸ್ತೇವೆ, ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗ್ತದೆ. ತನಿಖಾ ವರದಿ ಬಂದ ಮೇಲೆ ಇವತ್ತು ಕ್ರಮ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇವೆ. ಕೊಟ್ಟ ಭರವಸೆಯಂತೆ ಈಗಾಗಲೇ ಸರ್ಕಾರ ಸಿಒಡಿ ತನಿಖೆಗೆ ಆದೇಶ ಮಾಡಿದೆ. ಸಿಒಡಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ತನಿಖಾ ವರದಿ ಬರುವವರೆಗೆ ಕಾಯಬೇಕು. ತನಿಖಾ ವರದಿ ಆಧರಿಸಿ ಕಾನೂನು ರೀತಿಯ ಕ್ರಮ ಆಗ್ತದೆ ಅನ್ನುವಂಥ ಭರವಸೆಯನ್ನು ಮತ್ತೊಮ್ಮೆ ತಮ್ಮ ಮುಖಾಂತರ ಪರಿವಾರದವರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾಳೆ ಬಿಜೆಪಿ ಕಲಬುರಗಿಯಲ್ಲಿ ಹೋರಾಟ ಇಟ್ಕೊಂಡಿದೆ ಸರ್. ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕೊಡಲೇಬೇಕು ತಕ್ಷಣ ಅನ್ನೋದು ಅವರ ಆಗ್ರಹ. ನೋಡಿ, ಬಿಜೆಪಿಯವರು ಇವತ್ತು ಬರೀ ಅಪಪ್ರಚಾರ ಮಾಡೋದ್ರಲ್ಲಿ ಬಹಳ ನಿಸ್ಸೀಮರಾಗಿದ್ದಾರೆ. ಅವ್ರಿಗೆ ಯಾವುದೇ ವಿಷಯಗಳಿಲ್ಲ. ಇವತ್ತು ಅವರೇನು ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು, ಅವ್ರ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಆರೋಪಗಳಿದ್ದಾವೆ, ಅವ್ರ ಮೇಲೆ ಅನೇಕ ಅಕ್ರಮಗಳ ಆರೋಪಗಳಿದ್ದಾವೆ. ಅದ್ರ ಬಗ್ಗೆ ಅವರೇನು ಮಾತಾಡೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಏನು ಆರೋಪ ಇದೆ? ಏನಾದರೂ ಇವತ್ತು ನಾನು ಅವ್ರ ಪರಿವಾರದವರಿಗೂ ಭೇಟಿ ಮಾಡಿದ್ದೇನೆ. ಇವತ್ತು ಆ ಒಂದು ಮರಣ ಪತ್ರ ಏನಿದೆ ಅದನ್ನು ಓದಿದ್ದೇನೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನಾದರೂ ಪ್ರಚೋದನೆ ಮಾಡಿದ್ದಾರೆ ಅಂತ ಎಲ್ಲಾದರೂ ಬರೆದಿದೆಯಾ? ಏನೂ ಇಲ್ಲದೆ, ಯಾವುದೇ ಆರೋಪ ಇಲ್ಲದೆ, ಏನೂ ತಪ್ಪು ಮಾಡದೆ ಪ್ರಿಯಾಂಕ್ ಅವರ ರಾಜೀನಾಮೆ ಕೇಳುವಂಥದ್ದು ಸಮಂಜಸವಾಗಿದೆಯಾ? ಅದು ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಸುಳ್ಳೇ ಇವರು ಪ್ರತಿಭಟನೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂದ್ರೆ ಏನು ಅರ್ಥ ಇದೆ? ಇವ್ರ ಜವಾಬ್ದಾರಿ ಏನಿದೆ? ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಎಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಆ ಜವಾಬ್ದಾರಿ ಇದ್ದಂಥದ್ದು ಬಿಟ್ಟು ಬರೀ ರಾಜಕೀಯಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಒಬ್ಬ ವ್ಯಕ್ತಿಯ ಅಂದರೆ ಪ್ರಿಯಾಂಕ್ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಹೊಟ್ಟೆ ಕಿಚ್ಚಿನಿಂದ ಇವತ್ತು ಈ ರೀತಿ ಅವರಿಗೆ ಟಾರ್ಗೆಟ್ ಮಾಡಿ ಏನು ಮಾಡ್ತಾ ಇದ್ದಾರೆ, ಇದು ನಿಜವಾಗಿಯೂ ಖಂಡನಾರ್ಹವಾಗಿದೆ. ಮತ್ತೆ ತನಿಖೆಯಲ್ಲಿ ಇವತ್ತು ಎಲ್ಲ ಸತ್ಯಾಂಶ ಬರ್ತದೆ. ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹೇಳ್ತಾರೆ, ಆತ ಸಚಿನ್ ಎಲ್ಲೂ ಕೂಡ ಗುತ್ತಿಗೆ ಮಾಡಿದ ದಾಖಲೆನೇ ನಮ್ಮ ಬಳಿ ಇಲ್ಲ, ಲೀಸ್ಟಲ್ಲಿ ಹೆಸರಿಲ್ಲ, ಬೇರೆ ಬೇರೆ ಜಿಲ್ಲೆ ಚೆಕ್ ಮಾಡಿಸಿದೀವಿ, ಅವ್ನು ಕಾಂಟ್ರಾಕ್ಟರೇ ಅಲ್ಲ ಅನ್ನೋ ಮಾತು ಹೇಳ್ತಾರೆ. ತಮ್ಮ ಗಮನಕ್ಕೆ ಏನಾದ್ರು ಇತ್ತ ಸರ್? ನೋಡಿ, ಅವ್ನು ನನ್ನ ಕ್ಷೇತ್ರದವನಾಗಿದ್ದರು. ಯಾವತ್ತಿಗೂ ನನಗೆ ಬಂದೇನೋ ಒಂದು ದೂರು ಕೊಟ್ಟಿಲ್ಲ, ಯಾವತ್ತೂ ಭೇಟಿ ಆಗಿಲ್ಲ, ಮತ್ತೆ ನನ್ನ ಸಂಪರ್ಕದಲ್ಲೂ ಇರಲಿಲ್ಲ. ಹೀಗಾಗಿ ಅವರ ವ್ಯವಹಾರಗಳ ಬಗ್ಗೆ, ಗುತ್ತಿಗೆದಾರ ಇದ್ದನೋ ಇಲ್ಲನೋ ಅನ್ನುವಂಥದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಒಂದು ವಿಷಯ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಸರ್ಕಾರ ಅವರ ಪರಿವಾರದ ಜೊತೆಯಲ್ಲಿದೆ. ಇವತ್ತು ನಾನು ಈಗಾಗಲೇ ಹೋಗಿ ಸಾಂತ್ವನ ಹೇಳಿದ್ದೇನೆ. ಸರ್ಕಾರದ ವತಿಯಿಂದ ನಾವು ಏನು ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ, ಅದನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಸರ್, ಪರಿಹಾರ ಹೆಚ್ಚಿಗೆ ಮಾಡಬೇಕು ಅನ್ನೋಂಥ ಒಂದು ಆಗ್ರಹ ಇದೆ. ಅದರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ವಿನಂತಿ ಮಾಡ್ತೇನೆ. ಮತ್ತು ಆ ಪರಿವಾರದಲ್ಲಿ 5 ಜನ ಸಹೋದರಿಯರಿದ್ದಾರೆ. ಆ ಸಹೋದರಿಯರಲ್ಲಿ ಒಬ್ಬರಿಗಾದರೂ ಇವತ್ತು ಸರ್ಕಾರಿ ಒಂದು ನೌಕರಿ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತೇನೆ. ಯಾಕೆ ಸಿಒಡಿ ಸಮರ್ಥ ಇಲ್ವಾ? ಸಿಒಡಿ ಈಗಾಗಲೇ ಅನೇಕ ಪ್ರಕರಣಗಳಲ್ಲಿ ಸ್ವತಂತ್ರ ತನಿಖಾ ಸಂಸ್ಥೆ ಆಗಿದೆ. ಇವತ್ತು ಅವರು ತನಿಖೆ ಮಾಡಿದ್ದಾರೆ, ಉತ್ತಮವಾಗಿ ಮಾಡಿದ್ದಾರೆ, ಸಿಬಿಐಗಿಂತಲೂ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಪೊಲೀಸರ ಮೇಲೆ ಭರವಸೆ ಇಕ್ಕಬೇಕಲ್ಲ. ಇವತ್ತು ಬಿಜೆಪಿಯವರು ಯಾವತ್ತಾದರೂ ಅವರ ಅಧಿಕಾರದಲ್ಲಿದ್ದಾಗ ಸಿಬಿಐಗೆ ಒಂದು ಪ್ರಕರಣ ಆದರೂ ವರ್ಗಾವಣೆ ಮಾಡಿದಾರಾ? ಉತ್ತರ ಕೊಡಲಿ. ಅವರು ಒಂದೂ ಮಾಡಿಲ್ಲ. ಅವ್ರ ಮೇಲೆ ಆರೋಪ ಇದ್ದರೂ ಅದಕ್ಕೆ ಉತ್ತರ ಕೊಡಲ್ಲ. ಇವತ್ತು ವಿನಾಕಾರಣ ಇವತ್ತು ಸರ್ಕಾರದ ಆಡಳಿತ ವ್ಯವಸ್ಥೆ ಹಾಳು ಮಾಡಲಿಕ್ಕೆ ಇವತ್ತು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ. ಆತ್ಮಾವಲೋಕನ ಮಾಡಿಕೊಳ್ಳಲಿ ಅವರು. ನೋಡಿ, ನಾನು ಸಚಿನ್ ಏನಿದ್ದಾನೆ, ಸಚಿನ್ ಅವರು ನನ್ನ ಕ್ಷೇತ್ರದವರು. ಕಾರ್ಯಕ್ಷೇತ್ರ ಕಲಬುರಗಿ ಆಗಿತ್ತು. ಆದರೆ ಇವತ್ತು ಈ ದುರ್ಘಟನೆ ಆದಮೇಲೆ ನಾನು ಹೋಗಿ ಅವರ ಪರಿವಾರದವರಿಗೆ ಭೇಟಿಯಾಗಿದ್ದೇನೆ.
ನನ್ನ ಜೊತೆಲಿ ಭಾಳ ಕೂಲಂಕುಷವಾಗಿ ಭಾಳ ಅವರು ಮಾತನಾಡಿದ್ದಾರೆ. ನಾನು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಿ, ಗೃಹ ಮಂತ್ರಿಗಳಿಗೆ ವಿನಂತಿ ಮಾಡಿ, ಇವತ್ತು ಏನು ಸ್ವತಂತ್ರವಾಗಿ COD ತನಿಖೆ ಮಾಡಿಸ್ತೇವೆ, ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗ್ತದೆ. ತನಿಖಾ ವರದಿ ಬಂದ ಮೇಲೆ ಇವತ್ತು ಕ್ರಮ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇವೆ. ಕೊಟ್ಟ ಭರವಸೆಯಂತೆ ಈಗಾಗಲೇ ಸರ್ಕಾರ COD ತನಿಖೆಗೆ ಆದೇಶ ಮಾಡಿದೆ. COD ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ತನಿಖಾ ವರದಿ ಬರುವವರೆಗೆ ಕಾಯಬೇಕು. ತನಿಖಾ ವರದಿ ಆಧರಿಸಿ ಕಾನೂನು ರೀತಿಯ ಕ್ರಮ ಆಗ್ತದೆ ಅನ್ನುವಂಥ ಭರವಸೆಯನ್ನು ಮತ್ತೊಮ್ಮೆ ತಮ್ಮ ಮುಖಾಂತರ ಪರಿವಾರದವರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾಳೆ ಬಿಜೆಪಿ ಕಲಬುರಗಿಯಲ್ಲಿ ಹೋರಾಟ ಇಟ್ಕೊಂಡಿದೆ ಸರ್. ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕೊಡಲೇಬೇಕು ತಕ್ಷಣ ಅನ್ನೋದು ಅವರ ಆಗ್ರಹ. ನೋಡಿ, ಬಿಜೆಪಿಯವರು ಇವತ್ತು ಬರೀ ಅಪಪ್ರಚಾರ ಮಾಡೋದ್ರಲ್ಲಿ ಬಹಳ ನಿಸ್ಸೀಮರಾಗಿದ್ದಾರೆ. ಅವ್ರಿಗೆ ಯಾವುದೇ ವಿಷಯಗಳಿಲ್ಲ. ಇವತ್ತು ಅವರೇನು ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು, ಅವ್ರ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಆರೋಪಗಳಿದ್ದಾವೆ, ಅವ್ರ ಮೇಲೆ ಅನೇಕ ಅಕ್ರಮಗಳ ಆರೋಪಗಳಿದ್ದಾವೆ. ಅದ್ರ ಬಗ್ಗೆ ಅವರೇನು ಮಾತಾಡೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಏನು ಆರೋಪ ಇದೆ? ಏನಾದರೂ ಇವತ್ತು ನಾನು ಅವ್ರ ಪರಿವಾರದವರಿಗೂ ಭೇಟಿ ಮಾಡಿದ್ದೇನೆ. ಇವತ್ತು ಆ ಒಂದು ಮರಣ ಪತ್ರ ಏನಿದೆ ಅದನ್ನು ಓದಿದ್ದೇನೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನಾದರೂ ಪ್ರಚೋದನೆ ಮಾಡಿದ್ದಾರೆ ಅಂತ ಎಲ್ಲಾದರೂ ಬರೆದಿದೆಯಾ? ಏನೂ ಇಲ್ಲದೆ, ಯಾವುದೇ ಆರೋಪ ಇಲ್ಲದೆ, ಏನೂ ತಪ್ಪು ಮಾಡದೆ ಪ್ರಿಯಾಂಕ್ ಅವರ ರಾಜೀನಾಮೆ ಕೇಳುವಂಥದ್ದು ಸಮಂಜಸವಾಗಿದೆಯಾ? ಅದು ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಸುಳ್ಳೇ ಇವರು ಪ್ರತಿಭಟನೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂದ್ರೆ ಏನು ಅರ್ಥ ಇದೆ? ಇವ್ರ ಜವಾಬ್ದಾರಿ ಏನಿದೆ? ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಎಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಆ ಜವಾಬ್ದಾರಿ ಇದ್ದಂಥದ್ದು ಬಿಟ್ಟು ಬರೀ ರಾಜಕೀಯಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಒಬ್ಬ ವ್ಯಕ್ತಿಯ ಅಂದರೆ ಪ್ರಿಯಾಂಕ್ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಹೊಟ್ಟೆ ಕಿಚ್ಚಿನಿಂದ ಇವತ್ತು ಈ ರೀತಿ ಅವರಿಗೆ ಟಾರ್ಗೆಟ್ ಮಾಡಿ ಏನು ಮಾಡ್ತಾ ಇದ್ದಾರೆ, ಇದು ನಿಜವಾಗಿಯೂ ಖಂಡನಾರ್ಹವಾಗಿದೆ. ಮತ್ತೆ ತನಿಖೆಯಲ್ಲಿ ಇವತ್ತು ಎಲ್ಲ ಸತ್ಯಾಂಶ ಬರ್ತದೆ. ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹೇಳ್ತಾರೆ, ಆತ ಸಚಿನ್ ಎಲ್ಲೂ ಕೂಡ ಗುತ್ತಿಗೆ ಮಾಡಿದ ದಾಖಲೆನೇ ನಮ್ಮ ಬಳಿ ಇಲ್ಲ, ಲೀಸ್ಟಲ್ಲಿ ಹೆಸರಿಲ್ಲ, ಬೇರೆ ಬೇರೆ ಜಿಲ್ಲೆ ಚೆಕ್ ಮಾಡಿಸಿದೀವಿ, ಅವ್ನು ಕಾಂಟ್ರಾಕ್ಟರೇ ಅಲ್ಲ ಅನ್ನೋ ಮಾತು ಹೇಳ್ತಾರೆ. ತಮ್ಮ ಗಮನಕ್ಕೆ ಏನಾದ್ರು ಇತ್ತ ಸರ್? ನೋಡಿ, ಅವ್ನು ನನ್ನ ಕ್ಷೇತ್ರದವನಾಗಿದ್ದರು ಯಾವತ್ತಿಗೂ ನನಗೆ ಬಂದೇನೋ ಒಂದು ದೂರು ಕೊಟ್ಟಿಲ್ಲ, ಯಾವತ್ತೂ ಭೇಟಿ ಆಗಿಲ್ಲ, ಮತ್ತೆ ನನ್ನ ಸಂಪರ್ಕದಲ್ಲೂ ಇರಲಿಲ್ಲ. ಹೀಗಾಗಿ ಅವರ ವ್ಯವಹಾರಗಳ ಬಗ್ಗೆ, ಗುತ್ತಿಗೆದಾರ ಇದ್ದನೋ ಇಲ್ಲನೋ ಅನ್ನುವಂಥದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಒಂದು ವಿಷಯ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಸರ್ಕಾರ ಅವರ ಪರಿವಾರದ ಜೊತೆಯಲ್ಲಿದೆ. ಇವತ್ತು ನಾವು ಈಗಾಗಲೇ ಹೋಗಿ ಸಾಂತ್ವನ ಹೇಳಿದ್ದೇನೆ. ಸರ್ಕಾರದ ವತಿಯಿಂದ ನಾವು ಏನು ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ, ಅದನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಸರ್, ಪರಿಹಾರ ಹೆಚ್ಚಿಗೆ ಮಾಡಬೇಕು ಅನ್ನೋಂಥ ಒಂದು ಆಗ್ರಹ ಇದೆ. ಅದರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ವಿನಂತಿ ಮಾಡ್ತೇನೆ. ಮತ್ತು ಆ ಪರಿವಾರದಲ್ಲಿ 5 ಜನ ಸಹೋದರಿಯರಿದ್ದಾರೆ. ಆ ಸಹೋದರಿಯರಲ್ಲಿ ಒಬ್ಬರಿಗಾದರೂ ಇವತ್ತು ಸರ್ಕಾರಿ ಒಂದು ನೌಕರಿ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತೇನೆ. ಯಾಕೆ COD ಸಮರ್ಥ ಇಲ್ವಾ? COD ಈಗಾಗಲೇ ಅನೇಕ ಪ್ರಕರಣಗಳಲ್ಲಿ ಸ್ವತಂತ್ರ ತನಿಖಾ ಸಂಸ್ಥೆ ಆಗಿದೆ. ಇವತ್ತು ಅವರು ತನಿಖೆ ಮಾಡಿದ್ದಾರೆ, ಉತ್ತಮವಾಗಿ ಮಾಡಿದ್ದಾರೆ, CBIಗಿಂತಲೂ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಪೊಲೀಸರ ಮೇಲೆ ಭರವಸೆ ಇಕ್ಕಬೇಕಲ್ಲ. ಇವತ್ತು ಬಿಜೆಪಿಯವರು ಯಾವತ್ತಾದರೂ ಅವರ ಅಧಿಕಾರದಲ್ಲಿದ್ದಾಗ CBIಗೆ ಒಂದು ಪ್ರಕರಣ ಆದರೂ ವರ್ಗಾವಣೆ ಮಾಡಿದಾರಾ? ಉತ್ತರ ಕೊಡಲಿ. ಅವರು ಒಂದೂ ಮಾಡಿಲ್ಲ. ಅವ್ರ ಮೇಲೆ ಆರೋಪ ಇದ್ದರೂ ಅದಕ್ಕೆ ಉತ್ತರ ಕೊಡೋಲ್ಲ. ಇವತ್ತು ವಿನಾಕಾರಣ ಇವತ್ತು ಸರ್ಕಾರದ ಆಡಳಿತ ವ್ಯವಸ್ಥೆ ಹಾಳು ಮಾಡಲಿಕ್ಕೆ ಇವತ್ತು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ. ಆತ್ಮಾವಲೋಕನ ಮಾಡಿಕೊಳ್ಳಲಿ ಅವರು.